ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಶ್ರೀಕೃಷ್ಣನು ಭೀಮನ ಮಾತನ್ನು ಕೇಳಿ ನಗುತ್ತಾ ಹಿಂದೆ ಕೌರವನಾಶಕ್ಕಾಗಿ ಅವನು ಮಾಡಿದ ಪ್ರತಿಜ್ಞೆಯನ್ನು ಜ್ಞಾಪಕಕ್ಕೆ ತಂದು ಅವನನ್ನು ಯುದ್ಧಕ್ಕೆ ಪ್ರೋತ್ಸಾಹಗೊಳಿಸಿದುದು ಎಂಬ 74ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯರಾಜ, ಭೀಮನ ಈ ಮಾತನ್ನು ಕೇಳಿ ಕೃಷ್ಣನು ನಗುತ್ತಾ ತನ್ನಲ್ಲಿ ತಾನು, ಆಹಾ, ಏನಾಶ್ಚರ್ಯವಿದು! ಭೀಮನ ಬಾಯಿಂದ ಇಷ್ಟು ಮೃದುವಾದ ಮಾತುಗಳು ಬಂದುದನ್ನು ನಾವು ಇದುವರೆಗೂ ಕೇಳಿದುದಿಲ್ಲ. ಇದೊಂದು ಅತ್ಯಾಶ್ಚರ್ಯಕರವಾದ ಸಂಗತಿ. ಪರ್ವತಕ್ಕೆ ಲಘುತ್ವವು, ಅಗ್ನಿಗೆ ಶೀತಲತ್ವವು ಉಂಟಾದಂತೆ ಇವನ ಗುಣವು ಈಗ ಬದಲಾಯಿಸಿದಂತಿದೆ ಎಂದು ಯೋಚಿಸಿ ಈ ಭೀಮನು ಇಷ್ಟು ಶಾಂತಿಯನ್ನು ವಹಿಸಿಬಿಟ್ಟರೆ ಮುಂದೆ ಭೂಭಾರ ನಿವೃತ್ತಿ ರೂಪವಾದ ನನ್ನ ಸಂಕಲ್ಪವು ನೆರವೇರಲಾರದೆಂದು ತಿಳಿದು ಗಾಳಿಯು ಬೆಂಕಿಯನ್ನು ಉದ್ದೀಪನಗೊಳಿಸುವಂತೆ ತನ್ನ ಮಾತುಗಳಿಂದ ಅವನಿಗೆ ಯುದ್ಧೋತ್ಸಾಹವನ್ನು ಹುಟ್ಟಿಸಲಾರಂಭಿಸಿದನು. ಭೀಮಸೇನ, ಏನಿದು? ನೀನು ಹಿಂದೆ ಯಾವಾಗ ಕೇಳಿದರೂ ಯುದ್ಧವನ್ನೇ ನಡೆಸಬೇಕೆಂದು ವಾದಿಸುತ್ತಿದ್ದವನು. ದುಷ್ಟರಾದ ಆ ಧೃತರಾಷ್ಟ್ರ ಪುತ್ರರನ್ನೆಲ್ಲ ನಿರ್ಮೂಲ ಮಾಡಬೇಕೆಂದೇ ನೀನು ಹೇಳುತ್ತಿದ್ದವನಲ್ಲವೇ? ನಿನ್ನನ್ನೇ ಕೊಲ್ಲುವುದಕ್ಕಾಗಿ ಅನೇಕ ಪ್ರಯತ್ನಗಳನ್ನು ಮಾಡಿದ ಅವರ ವಿಷಯದಲ್ಲಿ ನೀನು ಹಿಂದೆ ಯಾವಾಗಲೂ ಇಷ್ಟು ಮೃದುವಾಗಿ ಮಾತಾಡಿದವನಲ್ಲ. ಅವರ ಮೇಲಿನ ಕೋಪಾವೇಶದಿಂದ ನೀನು ಸರಿಯಾಗಿ ನಿದ್ರೆ ಮಾಡಿದವನಲ್ಲ. ರಾತ್ರಿಯೆಲ್ಲ ಮಲಗದೆ ಎಚ್ಚರಗೊಂಡೆ ಅವರ ನಾಶಕ್ಕೆ ಉಪಾಯಗಳನ್ನು ಯೋಚಿಸುತ್ತಿದ್ದವನು. ಯಾವಾಗಲೂ ಅವರ ವಿಷಯದಲ್ಲಿ ನೀನು ಕ್ರೂರವಾದ ಮಾತುಗಳನ್ನೇ ಆರ್ಭಟಿಸಿ ಹೇಳುತ್ತಿದ್ದವನು. ಒಳಗೊಳಗೆ ಕೋಪದಿಂದ ಕುದಿಯುತ್ತಾ ಬೆಂಕಿಯಂತೆ ಬುಸುಗುಟ್ಟುತ್ತಿದ್ದವನು. ಹೊಗೆಯಿಂದ ಕೂಡಿದ ಅಗ್ನಿ ಜ್ವಾಲೆಯಂತೆ ಮನಃಶಾಂತಿ ಇಲ್ಲದೆ ನಿನ್ನ ಹೃದಯವು ಕುದಿಯುತ್ತಿತ್ತು. ಆ ಕೌರವರ ಮೇಲೆ ಹಗೆ ತೀರಿಸಿಕೊಳ್ಳುವ ಯೋಚನೆಯಿಂದ ನೀನು ಯಾರೊಡನೆಯೋ ಮಾತಾಡುವುದಕ್ಕೆ ಇಷ್ಟವಿಲ್ಲದೆ ಏಕಾಂತ ಸ್ಥಳಕ್ಕೆ ಹೋಗಿ ದೊಡ್ಡ ಭಾರವನ್ನು ಹೊತ್ತ ದುರ್ಬಲನಂತೆ ಕಷ್ಟದಿಂದ ನಿಟ್ಟುಸಿರು ಬಿಡುತ್ತಾ ಹೊರಳಾಡುತ್ತಿದ್ದವನು. ಆಗ ನಿನ್ನ ಸ್ವಭಾವವನ್ನು ತಿಳಿಯದ ಕೆಲವರು ನಿನ್ನನ್ನು ಕೆಲವು ವೇಳೆ ಹುಚ್ಚನೆಂದೇ ತಿಳಿದು ಇರಬಹುದು. ಮದ ಹಿಡಿದ ಆನೆಯು ಕಾಡಿನಲ್ಲಿರುವ ವೃಕ್ಷವನ್ನು ಬುಡಸಹಿತವಾಗಿ ಕಿತ್ತು ಕೊಂಬೆಗಳನ್ನೆಲ್ಲ ಮುರಿದು ಕಾಲಿಂದ ತಿಕ್ಕುವಂತೆ ನೀನು ಒಮ್ಮೊಮ್ಮೆ ಕೋಪದಿಂದ ಗರ್ಜಿಸುತ್ತಾ ನೆಲವನ್ನು ನಡುಗಿಸುವಂತೆ ಮೈ ತಿಳಿಯದೆ ಅಲ್ಲಿಂದಿಲ್ಲಿಗೆ ಓಡಾಡುತ್ತಿದ್ದವನು. ಓ ಪಾಂಡುಕುಮಾರ, ಈಗ ನೀನು ಇಲ್ಲಿಯೂ ಕೂಡ ಈ ಜನಗಳಲ್ಲಿ ಯಾರೊಬ್ಬರೊಡನೆಯೂ ಸೇರಿರಲು ಪ್ರಿಯವಿಲ್ಲದೆ ಯಾವಾಗಲೂ ನಿನ್ನಷ್ಟಕ್ಕೆ ನೀನೇ ಏಕಾಂತವಾಗಿ ಇರುತ್ತಿರುವೆ. ರಾತ್ರಿಯಾಗಲಿ ಹಗಲಾಗಲಿ ನಿನಗೆ ವಿವಿಕ್ತ ವಾಸವು ಹೊರತು ಬೇರೊಂದು ಬೇಕಾಗಿಲ್ಲ. ನೀನು ಪ್ರತ್ಯೇಕವಾಗಿ ಯಾರೂ ಇಲ್ಲದ ಕಡೆಯಲ್ಲಿ ಕುಳಿತು ಇದ್ದಕ್ಕಿದ್ದ ಹಾಗೆ ನಗುವೆ. ಒಮ್ಮೊಮ್ಮೆ ಅಳುವಂತೆ ಕಾಣುವೆ. ಎರಡು ಮಂಡಿಗಳ ನಡುವೆ ತಲೆಯನ್ನಿಟ್ಟು ಕಣ್ಣು ಮುಚ್ಚಿಕೊಂಡು ಬಹಳ ಹೊತ್ತು ಸುಮ್ಮನೆ ಕುಳಿತಿರುವೆ. ಇದ್ದಕ್ಕಿದ್ದ ಹಾಗೆ ಆಗಾಗ ಹುಬ್ಬುಗಳನ್ನು ಗಂಟಿಕ್ಕುವೆ, ತುಟಿಗಳನ್ನು ಕಚ್ಚುವೆ. ಹೀಗೆ ನೀನು ನಿನ್ನ ಕೋಪ ಚಿಹ್ನೆಗಳನ್ನೆಲ್ಲ ಆಗಾಗ ತೋರಿಸುತ್ತಲೇ ಇರುವೆ. ಇದೆಲ್ಲವೂ ಹಾಗಿರಲಿ, ಓ ಭೀಮಸೇನ, ನೀನು ಇದಕ್ಕೆ ಮೊದಲು ನಿನ್ನ ಎಲ್ಲ ಸಹೋದರರ ಸಮಕ್ಷಮದಲ್ಲಿ ಕೈಯಲ್ಲಿ ಗದೆಯನ್ನೆತ್ತಿ ಹಿಡಿದು ಪ್ರತಿಜ್ಞೆ ಮಾಡಿದುದನ್ನು ಆಗಲೇ ಮರೆತೆಯೇನು? ಆಗ ನೀನು ಹೇಳಿದುದೇನು? ಈ ಕಡೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯನು ತನ್ನ ಕಿರಣವನ್ನು ಹರಡುತ್ತಾ ಹೇಗೆ ಉದಿಸಿ ಬರುವನೋ, ಆಮೇಲೆ ಮೇರುವನ್ನು ಸುತ್ತಿ ಸುತ್ತಿ ಬಂದು ಕೊನೆಗೆ ಪಶ್ಚಿಮ ದಿಕ್ಕಿನಲ್ಲಿ ಕಾಂತಿಯನ್ನು ಒಡಗಿಸಿಕೊಂಡು ಹೇಗೆ ಮುಳುಗುವನೋ ಅದರಂತೆ, ಅಂದರೆ ಸೂರ್ಯನ ಉದಯ ಅಸ್ತಮಾನಗಳು ಹೇಗೆ ಸತ್ಯವೋ ಹಾಗೆ ನಾನು ಈಗ ಶಪಥವನ್ನು ಮಾಡುವೆನು. ಇದಕ್ಕೆ ಎಂದಿಗೂ ಲೋಪವಿರದು. ಇದು ಈ ಗದೆಯಿಂದ ನಾನು ಆ ದುರ್ಯೋಧನನನ್ನು ಕೊಲ್ಲುವುದೇ ನಿಶ್ಚಯವು ಎಂದು ಕಠಿಣ ಪ್ರತಿಜ್ಞೆಯನ್ನು ಮಾಡಲಿಲ್ಲವೇ? ಅಂತಹ ನಿನಗೆ ಈಗ ಈ ವಿಧವಾದ ಮೃದುತ್ವ ಎಲ್ಲಿಂದ ಬಂದಿತು ಕಾಣೆನು. ಭೀಮಸೇನ, ಓಹೋ, ಈಗ ನನಗೆ ಕಾರಣವು ತಿಳಿಯಿತು. ಸಾಮಾನ್ಯವಾಗಿ ಯುದ್ಧದಲ್ಲಿ ಅನೇಕರಿಗೆ ಆಸೆಯಿದ್ದರೂ ಯುದ್ಧ ಕಾಲವು ಬಂದೊಡನೆ ಭಯದಿಂದ ಮನಸ್ಸು ಬದಲಾಯಿಸಿ ಹೋಗುವುದುಂಟು. ಆ ಭೀತಿಯೇ ಈಗ ನಿನ್ನನ್ನು ಹಿಡಿದ ಹಾಗಿದೆ. ಓ ಕುಂತಿ ಕುಮಾರ, ಕನಸಿನಲ್ಲಿಯೋ ಎಚ್ಚರಗೊಂಡ ಮೇಲೆಯೋ ನೀನು ಏನೋ ದುರ್ನಿಮಿತ್ತಗಳನ್ನು ಕಂಡು ಹೀಗೆ ಭಯಗ್ರಸ್ತನಾಗಿರಬಹುದು. ಆದುದರಿಂದಲೇ ಈಗ ನೀನು ಶತ್ರುಗಳೊಡನೆ ಸಮಾಧಾನವನ್ನು ಬಯಸುವಂತಿದೆ. ಅಯ್ಯೋ ಭೀಮಸೇನ,
ನಿನ್ನ ಅವಸ್ಥೆಯು ಹೀಗೆ ಮಾರ್ಪಡಬಹುದೇ? ಕೇವಲ ಷಂಡನಾದೆಯೇ ಹೊರತು ಪೌರುಷವನ್ನು ಹಿಡಿಯುವ ಬುದ್ಧಿಯು ಸ್ವಲ್ಪವಾದರೂ ನಿನಗಿರುವಂತೆ ತೋರಲಿಲ್ಲ. ಭಯದಿಂದಲೇ ನಿನ್ನ ಮನಸ್ಸು ಹೀಗೆ ಬದಲಾಯಿಸಿದೆ. ನಿನ್ನ ಹೃದಯದಲ್ಲಿ ನಡುಕವು ಕಾಣಿಸುತ್ತಿದೆ. ನಿನ್ನ ಮನಸ್ಸು ತಬ್ಬಿಬ್ಬಾಗಿದೆ. ಈಗಾಗಲೇ ನಿನ್ನ ತೊಡೆಗಳು ಸ್ವಾಧೀನ ತಪ್ಪಿ ನಡುಗುವಂತಿವೆ. ಇದರಿಂದಲೇ ನೀನು ಆ ನಿನ್ನ ವೈರಿಯೊಡನೆ ಶಾಂತಿಯನ್ನು ಕೋರುತ್ತಿರುವೆ. ಬಿರುಗಾಳಿಗೆ ಸಿಕ್ಕಿದ ಬೂರಗದ ಬೀಜದಂತೆ ಮನುಷ್ಯನ ಮನಸ್ಸು ಸ್ಥಿರವಿಲ್ಲದೆ ಯಾವಾಗಲೂ ಚಂಚಲವಾಗಿಯೇ ಇರುವುದು. ಈ ನಿನ್ನ ಬುದ್ಧಿಯೇನು ಈಗ ಪೂರ್ಣವಾಗಿ ವಿಕಾರ ಹೊಂದಿದೆ. ಹಿಂದೆ ನೀನು ಹೇಳಿದ ಮಾತುಗಳೆಲ್ಲ ನಿನ್ನ ಸಹೋದರರು ತಲೆಯಾಡಿಸುತ್ತಿದ್ದುದು ಮನುಷ್ಯನ ಮಾತಿಗೆ ಪಶುಗಳು ಅಂದರೆ ಕಪಿಲೆ ಬಸವಗಳು ತಲೆಯಾಡಿಸುವಂತಾಯಿತು. ಈ ನಿನ್ನ ವಿಪರೀತ ಬುದ್ಧಿಯು ನಿನ್ನ ಸಹೋದರರನ್ನೆಲ್ಲ ನಡುನೀರಿಗೆ ತಂದು ತೆಪ್ಪವಿಲ್ಲದ ಕಡೆಯಲ್ಲಿ ಮುಳುಗಿಸುವಂತಾಯಿತು. ಏಕೆಂದರೆ ಅವರು ನಿನ್ನ ಜಂಬದ ಮಾತುಗಳನ್ನು ನಂಬಿ ಈಗ ನಡುನೀರಿನಲ್ಲಿ ಕಣ್ಣು ಕಣ್ಣು ಬಿಡುವಂತಾಗಿದೆ. ಓ ಭೀಮಸೇನ, ಈಗ ನೀನು ನಿನಗೆ ಯೋಗ್ಯವಲ್ಲದ ಈ ಮಾತುಗಳನ್ನಾಡುತ್ತಿರುವುದು ಪರ್ವತವು ತನ್ನ ಸ್ಥಳವನ್ನು ಬಿಟ್ಟು ಕದಲಿದಂತೆ ನನಗೆ ಅತ್ಯಾಶ್ಚರ್ಯವನ್ನು ಉಂಟು ಮಾಡುತ್ತಿದೆ. ಓ ಭರತಕುಮಾರ, ನೀನು ಮುಂದೆ ಮಾಡಬೇಕಾದ ಕಾರ್ಯಗಳೇನೆಂಬುದನ್ನು ಯೋಚಿಸಿ ನೋಡು. ನೀನು ಹುಟ್ಟಿರುವ ಕುಲವೆಂತದೆಂಬುದನ್ನು ಯೋಚಿಸು. ಎದ್ದು ನಿಲ್ಲು, ಕಳವಳಿಸಬೇಡ, ಮನಸ್ಸನ್ನು ಸ್ಥಿರಗೊಳಿಸು. ಈ ಬಗೆಯ ಚಪಲ ಚಿತ್ತವು ನಿನ್ನಂಥವನಿಗೆ ಯೋಗ್ಯವಲ್ಲ. ಮುಖ್ಯವಾಗಿ ಕ್ಷತ್ರಿಯನು ತನ್ನ ವೀರ್ಯದಿಂದ ಯಾವುದನ್ನು ಪಡೆಯುವುದಿಲ್ಲವೋ ಅದನ್ನು ಸ್ಥಿರವಾಗಿ ಅನುಭವಿಸಲಾರನು ಎಂದನು. ಇದು 74ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.